ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ನಿಮಗೆ ಯಮ್ಮಿಯಾಗಿ ಮಾಡುವಂತಹ ಅವರೆಕಾಳು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ. ನನ್ನ ಚಾನಲ್ಗೇನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಸೊ ಮೊದಲನೇದಾಗಿ ನಾನೊಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಈ ಬಾಣಲಿಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಅಂತ ಹೇಳಿದರೆ 1 ಚಮಚದಷ್ಟು ಆಯಿಲನ್ನು ಹಾಕ್ಕೊಳ್ಬೇಕು. ಈ ಆಯಿಲ್ ಬಿಸಿಯಾಗಬೇಕು. ಬಿಸಿಯಾಗಿದೆ ಅನ್ನುವಾಗ ಇದಕ್ಕೆ ನಾವು ಉಪ್ಪಿಟ್ಟಿನ ರವೆನ ಹಾಕ್ಕೊಳ್ಳೋಣ. ಇವಾಗ ನೀವು ಉಪ್ಪಿಟ್ಟಿಗೆ ಮೀಡಿಯಮ್ ಸೈಜ್ ಗೋಧಿ ರವೆ ತೊಗೊತೀರಾ ಅಲ್ವಾ? ಸೊ ಅದೇ ರವೆ, ಈ ರವೆನ ಹಾಕ್ಕೊಳ್ಬೇಕು. ನೀವು ಮನೆಯಲ್ಲೇ ಫ್ರೆಶ್ಶಾಗಿ ಗೋಧಿ ರವೆನ ಮಾಡಿಕೊಂಡ್ರೂ ಓಕೆ, ಇಲ್ಲ ಅಂತ ಹೇಳಿದರೆ ನೀವು ಅಂಗಡಿಯಿಂದ ತಂದ್ಕೊಳ್ಳೋ ಉಪ್ಪಿಟ್ಟು ರವೆ ಆದರೂ ಓಕೆ. ಬಟ್ ಇದಕ್ಕೆ ಚಿರೋಟಿ ರವೆನ ಯೂಸ್ ಮಾಡಬಾರ್ದು. ಈ ಥರ ಸ್ವಲ್ಪ ದಪ್ಪ ಇರುವಂಥ ಗೋಧಿ ರವೆನೇ ಯೂಸ್ ಮಾಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಲೋ ಫ್ಲೇಮ್ನಲ್ಲಿ ತುಂಬ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಫ್ರೈ ಆದಮೇಲೆ ಅದನ್ನು ಬೇರೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಮತ್ತು ಅದೇ ಬಾಣಲಿನ ಇಟ್ಕೊಳ್ಳಿ. ಅದಕ್ಕೆ ಎಣ್ಣೆಯನ್ನು ಹಾಕಿ ಒಂದು 4ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಈ ಎಣ್ಣೆನೂ ಅಷ್ಟೇ ಬಿಸಿ ಆಗಬೇಕು. ಈಗ ಎಣ್ಣೆ ಬಿಸಿ ಆಯಿತು ಅನ್ನುವಾಗ ನಾವು ಇದಕ್ಕೆ ಸಾಸಿವೆನ ಹಾಕ್ಕೊಳ್ಬೇಕು. ಒಂದು ಅರ್ಧ ಚಮಚದಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಒಂದು 1/4 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಜೀರಿಗೆ ಆಪ್ಷನಲ್ಲು. ಕೆಲವೊಬ್ಬರಿಗೆ ಜೀರಿಗೆ ಫ್ಲೇವರ್ ಇಷ್ಟ ಆಗದೇ ಇರ್ಬೋದು. ಸೊ ಅಂಥವರು ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಬಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಸ್ವಲ್ಪ ಚಿಟಪಟ ಅಂತ ಹೇಳಿ ಸಿಡೀತಿದೆ ಅನ್ನಬೇಕಾದ್ರೆ ನಾವು ಇದಕ್ಕೆ ಕಡಲೆಬೇಳೆನ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಏನು ಬೇಕಾದರೂ ಹಾಕ್ಕೊಳ್ಬೋದು. ಇದು ಎಲ್ಲದೂ ಟೇಸ್ಟನ್ನು ಎನ್ಹಾನ್ಸ್ ಮಾಡುತ್ತೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾವು ಕಡಲೆಬೇಳೆನ ಏನಕ್ಕೆ ಫಸ್ಟಿಗೆ ಹಾಕ್ತೀವಿ ಅಂತ ಹೇಳಿದ್ರೆ, ಆ ಕಡಲೆಬೇಳೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಅದೇ ಉದ್ದಿನಬೇಳೆ ಆದರೆ ಹಾಕಿದ ತಕ್ಷಣವೇ ಬೇಗ ಬ್ಲ್ಯಾಕ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ. ಸೊ ಅದಕ್ಕೋಸ್ಕರ ನಾವು ಕಡಲೆಬೇಳೆನ ಫಸ್ಟಿಗೆ ಹಾಕ್ಕೊಳ್ಬೇಕು. ಕಡಲೆಬೇಳೆ ಸ್ವಲ್ಪ ಬೇಯ್ತಾ ಬಂದಿದೆ ಅನ್ನುವಾಗ ನಾವು ಅದಕ್ಕೆ ಉದ್ದಿನಬೇಳೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ, ಇದು ಆಲ್ಮೋಸ್ಟ್ ಒಂಥರ ಬ್ರೌನ್ ಕಲರ್ ಬರ್ತಾ ಇದೆ ಅಲ್ವಾ ಕಡಲೆಬೇಳೆ. ಸೊ ಈ ಟೈಮ್ನಲ್ಲಿ ನಾನು ಇದಕ್ಕೆ ಉದ್ದಿನಬೇಳೆನ ಹಾಕ್ಕೊಳ್ತೀನಿ. ಉದ್ದಿನಬೇಳೆ ಹೇಗೆ ಅಂತ ಹೇಳಿದ್ರೆ, ಈ ಉದ್ದಿನಬೇಳೆ ಫ್ಲೇವರ್ ಎಣ್ಣೆಗೆ ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಆವಾಗ ನಿಮಗೆ ತಿನ್ನೋದಕ್ಕೂ ಅಷ್ಟೇ ತುಂಬಾ ರುಚಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಉದ್ದಿನಬೇಳೆಯನ್ನು ಹಾಕ್ಕೊಳ್ಳೋದು. ಕೆಲವೊಬ್ಬರಿಗೆ ಉದ್ದಿನಬೇಳೆ ತಿಂದರೆ ಅಲರ್ಜಿ ಆಗುತ್ತೆ ಅಂತ ಹೇಳ್ತಾರೆ. ಅಂಥವರು ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ನಾನು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆನ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಉದ್ದಿನಬೇಳೆ ತುಂಬ ಬೇಗನೆ ಕಲರ್ ಬಂದುಬಿಡತ್ತೆ. ಸೊ ಅದಕ್ಕೋಸ್ಕರ ಉದ್ದಿನಬೇಳೆನ ಆಲ್ಮೋಸ್ಟ್ ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ ಅನ್ನುವಾಗನೇ ಹಾಕ್ಕೊಳ್ಬೇಕು. ನಾನು ಇದಕ್ಕೆ ನೆಕ್ಸ್ಟ್ 1 ಚಮಚದಷ್ಟು ಅಂತ ಹೇಳಿದರೆ ಒಂದು 15ರಿಂದ 20 ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಅಂತ ಹೇಳಿದರೆ ಶೇಂಗಾನು ಹಾಕ್ಕೊತಾ ಇದ್ದೀನಿ. ಬೇಕಿದ್ದರೆ ನೀವು ಶೇಂಗಾನ ಮೊದಲಿಗೆ ಆಯಿಲಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಳ್ಬೋದು. ಬಟ್ ನಾನು ಹಾಗೇನು ಮಾಡ್ತಾ ಇಲ್ಲ. ಇವಾಗ ಶೇಂಗಾ ಒಂದು ಸ್ವಲ್ಪ ಫ್ರೈ ಆಗಿದೆ ಅನ್ನುವಾಗ ನಾನು ಇದಕ್ಕೆ ಸಣ್ಣದಾಗಿ ಕತ್ತರಿಸ್ಕೊಂಡಿರುವಂಥ ಒಂದು ಫುಲ್ ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ಈ ಈರುಳ್ಳಿ, ಟೊಮ್ಯಾಟೊ, ತರಕಾರಿಗಳು ಇದೆಲ್ಲದೂ ಸಹ ಆಪ್ಷನಲ್ಲು. ಅಂದರೆ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು. ಕೆಲವೊಬ್ಬರು ಉಪ್ಪಿಟ್ಟನ್ನು ಈ ಪೂಜೆ ಟೈಮ್ನಲ್ಲೆಲ್ಲ ಮಾಡ್ತಾರೆ. ಆವಾಗ ಆನಿಯನ್ನೆಲ್ಲ ಅವರು ಹಾಕೋದಿಲ್ಲ, ಅದನ್ನು ಸ್ಕಿಪ್ ಮಾಡ್ತಾರೆ. ನಾವಿಲ್ಲಿ ಆರಾಮಾಗಿ ಮನೆಯಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಳೋದಲ್ವ. ಸೊ ಆನಿಯನ್ನೆಲ್ಲ ಹಾಕ್ಕೊಳ್ಳಿ, ಚೆನ್ನಾಗಾಗತ್ತೆ. ಆನಿಯನ್ನನ್ನು ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಏನು ತುಂಬ ಗೋಲ್ಡನ್ ಬ್ರೌನ್ ಕಲರ್ ಬರೋ ಅವಶ್ಯಕತೆ ಏನಿಲ್ಲ. ಆವ್ರೇಜ್ ಆಗಿ ಕಲರ್ ಬಂದರೆ ಸಾಕಾಗತ್ತೆ. ಈಗ ನೋಡಿ, ನಾನು ಇದಕ್ಕೆ 2 ಹಸಿಮೆಣಸಿನ್ಕಾಯನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ನಾವಿಲ್ಲಿ ಜಾಸ್ತಿ ಹೊತ್ತು ಯಾವುದನ್ನು ಫ್ರೈ ಮಾಡಲ್ಲ. ಏನಕ್ಕೋಸ್ಕರ ಅಂತ ಹೇಳಿದರೆ, ನಾವು ನೆಕ್ಸ್ಟು ನೀರಲ್ಲಿ ಇದೆಲ್ಲದನ್ನೂ ಬೇಯಿಸ್ಕೊಳ್ತೀವಲ್ವ. ಸೊ ಅದಕ್ಕೋಸ್ಕರ ಇವಾಗಲೇ ಇದನ್ನು ಸೀದಿಸ್ಕೊಂಡ್ಬಿಟ್ರೆ ಚೆನ್ನಾಗಾಗೋದಿಲ್ಲ ಅಂತ ಹೇಳಿಬಿಟ್ಟು ಮೀಡಿಯಮ್ಮಾಗಿ ಎಲ್ಲದೂ ಬೇಯಬೇಕು ಅಷ್ಟೇ. ಓವರಾಗಿ ಯಾವುದು ಬೇಯೋ ಅವಶ್ಯಕತೆ ಏನಿಲ್ಲ. ಇವಾಗ ನಾನು ಟೊಮ್ಯಾಟೊನೂ ಹಾಕ್ಕೊತಾ ಇದ್ದೀನಿ. ಇದು ಅಷ್ಟೇ ಫುಲ್ 1 ಟೊಮ್ಯಾಟೊ, ಸಣ್ಣದು ಮೀಡಿಯಮ್ ಸೈಜಿನ ಒಂದು ಫುಲ್ ಟೊಮ್ಯಾಟೊನ ಸಣ್ಣದಾಗಿ ಕತ್ತರಿಸ್ಕೊಂಡ್ಬಿಟ್ಟು ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ.
ಇದಕ್ಕೆ ನೆಕ್ಸ್ಟ್ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬೇಡೋಣ. ಟೊಮ್ಯಾಟೊ ಹಾಕ್ಕೊಂಡಿದ ತಕ್ಷಣ ಉಪ್ಪನ್ನು ಏನಕ್ಕೆ ಹಾಕ್ಕೊಳ್ಳೋದು ಅಂತ ಹೇಳಿಬಿಡಿದ್ರೆ, ಟೊಮ್ಯಾಟೊ ತುಂಬ ಬೇಗ ಸ್ಮೂತ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಒಂದು 3/4 ಚಮಚದಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ನೋಡ್ಕೊಳ್ಳಿ, ನೀವು ಯಾವ ಮೆಜರ್ಮೆಂಟಲ್ಲಿ ಮಾಡ್ತಿದ್ದೀರಾ ಅಂತ ಹೇಳಿ ಅದ್ರ ಪ್ರಕಾರ ನೀವು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಸಾಲ್ಟ್ ಹಾಕ್ಕೊಂಡಾದ ನಂತರ ಇದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿನೂ ಸಹ ನಾನು ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿನೂ ಅಷ್ಟೇ ತುಂಬ ಜಾಸ್ತಿ ಹಾಕ್ಕೊಳ್ಬಾರ್ದು, ಒಂದು ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಕಲರ್ ತುಂಬ ಮೈಲ್ಡಾಗಿ ಚೆನ್ನಾಗಿ ಬರುತ್ತೆ. ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಒಂದು ಆ್ಯಾವ್ರೇಜ್ ಆಗಿ, ಜಾಸ್ತಿ ಅದು ಕರಗಿ ಬೇಯೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಸ್ವಲ್ಪ ಬೆಂದರೆ ಸಾಕಾಗುತ್ತೆ. ಈಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೀನ್ಸ್, ಕ್ಯಾರೆಟ್ ಮತ್ತು ಅವರೆಕಾಳು, ಸಿಪ್ಪೆ ತೆಗೆದು ಅವರೆಕಾಳನ್ನು ಇಟ್ಕೊಂಡಿದ್ದೆ. ಸೊ ಇದನ್ನು ನೀರಿನಲ್ಲಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಆಪ್ಷನಲ್ ಆಯಿತಾ. ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಎಲ್ಲ ತರಕಾರಿನೂ ಹಾಕ್ಕೊಳ್ಬೋದು. ಕ್ಯಾಬೇಜ್ ಹಾಕ್ಕೊತಾರೆ, ಕ್ಯಾಬೇಜ್ ಇಲ್ಲ ಅಂತ ಹೇಳಿದರೆ ಹೂಕೋಸು ಹಾಕ್ಕೊಳ್ತಾರೆ. ಸೊ ನಿಮಗೆ ಯಾವ್ಯಾವ ತರಕಾರಿ ಇಷ್ಟ ಆಗುತ್ತೆ ಆ್ಯಂಡ್ ನಿಮಗೆ ಯಾವ್ಯಾವ ಕಾಳುಗಳು ಇಷ್ಟ ಆಗುತ್ತೆ, ಹೆಸರು ಕಾಳು ಹಾಕ್ಕೊಳ್ತಾರೆ. ಸೊ ಈ ಥರ ಯಾವ್ಯಾವ ಕಾಳು ಇಷ್ಟ ಆಗುತ್ತೆ ಸೊ ಅದೆಲ್ಲದನ್ನೂ ಹಾಕ್ಕೊಳ್ಳಿ. ನಾನಿಲ್ಲಿ ಹೇಗೆ ಅಂತ ಹೇಳಿದರೆ ರವೆಗಿಂತ ಜಾಸ್ತಿ ತರಕಾರಿನೇ ತೊಗೊಂಡಿರ್ತೀನಿ. ಯಾಕಂತ ಹೇಳಿದರೆ ನಮಗೆ ತರಕಾರಿ ನಮ್ಮ ದೇಹಕ್ಕೆ ಬೇಕಲ್ವಾ. ಸೊ ಉಪ್ಪಿಟ್ಟು ರವೆಯಿಂದ ನಮಗೇನೂ ಬೆನಿಫಿಟ್ ಸಿಗಲ್ಲ, ಝೀರೋ ಬೆನಿಫಿಟ್ಟು. ಬಟ್ ಅದರಲ್ಲಿ ಹಾಕುವಂಥ ತರಕಾರಿಯಿಂದ ಮಾತ್ರ ನಮ್ಮ ಬಾಡಿಗೆ ಒಳ್ಳೆ ಫೈಬರ್ ಆಗಿರ್ಬೋದು, ವೈಟಮಿನ್ಸ್ ಆಗಿರ್ಬೋದು, ಇದೆಲ್ಲದೂ ಸಹ ಸಿಗೋದು. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ತರಕಾರಿನೇ ಪ್ರಿಫರ್ ಮಾಡ್ತೀನಿ, ತರಕಾರಿ ಜಾಸ್ತಿ ಹಾಕ್ತೀನಿ. ಸೊ ಈ ತರಕಾರಿನೆಲ್ಲ ಹಾಕ್ಕೊಂಡ್ಬಿಟ್ಟು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗಿಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್ ತುಂಬ ಬೇಗನೆ ಬೆಂದೋಗ್ಬಿಡತ್ತೆ. ಬಟ್ ನಮಗಿಲ್ಲಿ ಜಾಸ್ತಿ ಹೊತ್ತು ತೊಗೊಳ್ಳೋದು, ಜಾಸ್ತಿ ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳಿದರೆ ಅವರೆಕಾಳು. ಸೊ ಈ ಅವರೆಕಾಳು ಬೇಯಬೇಕು. ಈ ಅವರೆಕಾಳು ಚೆನ್ನಾಗಿ ಬೇಯೋವರೆಗೂ ಇದನ್ನು ಹಾಗೇ ಇಟ್ಕೊಳ್ಬೇಕಾಗತ್ತೆ ನಾವು. ಈಗ ಇದು ನೋಡಿ, ತರಕಾರಿನಲ್ಲಿರೋ ನೀರೆಲ್ಲ ಡ್ರೈ ಆಗಿದೆ. ಸೊ ಈ ಟೈಮ್ನಲ್ಲಿ ನಾನು ಒಂದು ಲೋಟದಷ್ಟು ನೀರನ್ನು ಹಾಕ್ಕೊತೀನಿ. ಸೊ 1 ಲೋಟ ನೀರಲ್ಲಿ ಅರ್ಧ ಲೋಟ ನೀರು ರವೆ ಬೇಯೋದಕ್ಕಾಗತ್ತೆ, ಇನ್ನರ್ಧ ಲೋಟ ನೀರು ಈ ಅವರೆಕಾಳು ಮತ್ತು ತರಕಾರಿ ಬೇಯೋದಕ್ಕಾಗುತ್ತೆ. ಸೊ ಅದಕ್ಕೋಸ್ಕರ ನೀರು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ, ಅಂದರೆ ನಾವು ಈ ಥರ ಅವರೆಕಾಳು, ಹೆಸರು ಕಾಳು ಈ ಥರ ಹಾಕ್ಕೊಂಡಿದ್ದೀವಿ ಅನ್ನುವಾಗ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ನೋ ಪ್ರಾಬ್ಲಮ್, ನೀರು ಜಾಸ್ತಿ ಆದರೂ ಏನಾಗಲ್ಲ, ತರಕಾರಿ ಏನು ಕರ್ಗೋಗೋದಿಲ್ಲ. ಸೊ ಅದಕ್ಕೋಸ್ಕರ ಅದು ಚೆನ್ನಾಗಿ ಕುದಿಯೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದು ಇವಾಗ ಚೆನ್ನಾಗಿ ಕುದ್ದು ನೀರು ಕಡಿಮೆ ಆಗಿದೆ ಆ್ಯಂಡ್ ಅವರೆಕಾಳು ಬೆಂದಿದೆ ಅನ್ನುವಾಗ ನಾವಿದಕ್ಕೆ ಏನು ಹುರಿದಿಟ್ಕೊಂಡಿದ್ವಲ್ವ ರವೆ, ಸೊ ಆ ಒಂದು ರವೆನ ಹಾಕೋಣ. ರವೆನ ಹಾಕಿ ಒಂದು 2 ನಿಮಿಷದಲ್ಲೇ ಅದು ಗಟ್ಟಿಯಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಚೆನ್ನಾಗಿ ಗಟ್ಟಿಯಾಗಿದೆ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ಹೇಳಿ ನೋಡ್ಕೊಳ್ಳಿ. ಕೆಲವೊಬ್ಬರಿಗೆ ಸ್ವಲ್ಪ ನೀರಿದ್ದರೆ ಇಷ್ಟ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ಅದು ಫುಲ್ಲು ಡ್ರೈ ಆಗಿ ಉದುರುದ್ರಾಗಿದ್ದರೆ ಇಷ್ಟ ಆಗುತ್ತೆ. ನನಗೆ ಜಾಸ್ತಿ ಉದುರುದ್ರಾಗಿದ್ರೂ ಇಷ್ಟ ಆಗಲ್ಲ, ಫುಲ್ ನೀರು ಥರ ಇದ್ರೂ ಇಷ್ಟ ಆಗಲ್ಲ, ಮೀಡಿಯಮ್ ಆಗಿದ್ದರೆ ಇಷ್ಟ ಆಗುತ್ತೆ. ಸೊ ಅಲ್ಲಿವರೆಗೂ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ, ಇದು ಲಿಡ್ ಕ್ಲೋಸ್ ಮಾಡಿ ನಾನು ಬೇಯಿಸ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಉಪ್ಪಿಟ್ಟು ರೆಡಿ ಆಗಿದೆ. ಈ ಕನ್ಸಿಸ್ಟೆನ್ಸಿ ಇರುವಾಗ ನೀವು ತಕ್ಕೊಂಡ್ರೂ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಇನ್ನೂ ಒಂದು ಸ್ವಲ್ಪ ಬೇಗ ತಕ್ಕೊಂಡ್ರೆ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಇರುತ್ತೆ. ಇದನ್ನು ಇನ್ನೂ ಒಂದು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಹಾಗೇ ಬಿಟ್ಟರೆ ಇದು ಫುಲ್ಲು ಡ್ರೈ ಆಗಿ ಉದುರುದ್ರಾಗಿ ಬರುತ್ತೆ. ನಿಮಗೆ ಇದರಲ್ಲಿ ಮೇಯ್ನ್ ಸ್ಟೆಪ್ ಏನು ಅಂತ ಹೇಳಿದರೆ ರವೆನ ಹುರ್ಕೊಳ್ಳೋದು. ಫಸ್ಟಿಗೆ ರವೆನ ಏನು ಹುರ್ಕೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರವೆ ಹಿಂಗೆ ಮೆತ್ಕೊಂಡಿರಲ್ಲ, ಒಂದಕ್ಕೊಂದು ಚೆನ್ನಾಗಿ ಉದುರುದ್ರಾಗಿ ಹರಳಾಗಿ ಬಂದಿರತ್ತೆ ನೋಡಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಈ ಟೈಮ್ನಲ್ಲಿ ಇದಕ್ಕೆ ಕೊರಿಯಾಂಡರ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ನೋಡಿಕೊಂಡು ರವೆನ ಇನ್ಕ್ರೀಸ್ ಮಾಡ್ಕೊಳ್ಳಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಎಷ್ಟು ಯಮ್ಮಿಯಾಗಿ ಕಾಣ್ತಾ ಇದೆ ಅಲ್ವಾ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಒಟ್ಟಿನಲ್ಲಿ ನನಗೆ ಉಪ್ಪಿಟ್ಟು ಅಂದರೆ ಅಷ್ಟು ಇಷ್ಟ ಆಗಲ್ಲ, ಬಟ್ ಈ ಥರ ತರಕಾರಿ ಕಾಳುಗಳನ್ನ ಎಲ್ಲ ಹಾಕಿ ಮಾಡಿದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಇವಾಗ ಹೆಂಗೋ ಅವರೆಕಾಳು ಸೀಸನ್ ನಡೀತಾ ಇದೆ, ನಿಮಗೂ ಸಹ ತುಂಬಾ ಇಷ್ಟ ಆಗುತ್ತೆ, ಮನೆಯವ್ರು ಎಲ್ರಿಗೂ ಇಷ್ಟ ಆಗುತ್ತೆ. ಉಪ್ಪಿಟ್ಟನ್ನು ಯಾರ್ಯಾರು ಇಷ್ಟಪಡಲ್ಲ ಅವರೆಲ್ಲರಿಗೂ ಈ ಥರ ಜಾಸ್ತಿ ತರಕಾರಿ ಹಾಕಿ ಎಲ್ಲ ಮಾಡಿಕೊಟ್ಟಾಗ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಚಿಕ್ಕ ಮಕ್ಕಳು ತರಕಾರಿ ತಿನ್ನಲ್ಲ ಅಂಥವರಿಗೆ ನೀವು ಈ ಥರ ಮಾಡಿಕೊಟ್ರೆ ಅವರು ಸಹ ಇಷ್ಟಪಟ್ಟು ತಿಂತಾರೆ, ಅವ್ರ ಬಾಡಿಗೂ ತರಕಾರಿ ಸೇರಿದಂಗೆ ಆಗುತ್ತೆ.
ನೋಡಿದ್ರಲ್ಲ, ನಿಮಗೆ ಹೇಗನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.